ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹುಟ್ಟುಹಬ್ಬದ ಪ್ರಯುಕ್ತ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಶಾಸಕರಾದ ಎಚ್.ಡಿ. ತಮ್ಮಯ್ಯ ಅವರ ನೇತೃತ್ವದಲ್ಲಿ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ನಗರದ ಬಸವನಹಳ್ಳಿ ವೃತ್ತದ ವಿಘ್ನೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಬಡಾ ಮಕಾನ್ ದರ್ಗಾದಲ್ಲಿ ಸಿದ್ದರಾಮಯ್ಯನವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥನೆ ಸಲ್ಲಿಸಲಾಯಿತು. जच्चे भी आई अल्लाह जान मान सलामत इन्नल्लाह मलाइकतहु तस्लीमा अल्लाहुम्मा सल्ली ಶಾಸಕರಾದ ಎಚ್.ಡಿ. ತಮ್ಮಯ್ಯ ಅವರು ಮಾತನಾಡಿ, ಜನನಾಯಕ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ 77ನೇ ಜನ್ಮದಿನಾಚರಣೆ ಪ್ರಯುಕ್ತ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ವಿಘ್ನೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿ ಬಡಾ ಮಕಾನ್ ದರ್ಗಾದಲ್ಲಿ ಪ್ರಾರ್ಥನೆ ಸಲ್ಲಿಸಲಾಯಿತು ಎಂದು ಹೇಳಿದರು. ಅವ್ರದ್ದು 77ನೇ ಜನ್ಮದಿನಾಚರಣೆ ಪ್ರಯುಕ್ತ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇಡೀ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು, ಬ್ಲಾಕ್ನ ಪದಾಧಿಕಾರಿಗಳು, ನಮ್ಮ ಎಲ್ಲ MLC ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಇವತ್ತು ಶ್ರೀ ವಿಘ್ನೇಶ್ವರನಲ್ಲಿ ಪೂಜೆ ಮಾಡಿ ಅವರು ಶತಾಯುಷಿ ಆಗಲಿ, ಅದಕ್ಕೂ ಹೆಚ್ಚು ಇರಲಿ, ಆಮೇಲೆ ಅವರ ಅಧಿಕಾರ ಇನ್ನೂ ಹೀಗೆ ಮುಂದುವರಿಲಿ, ಅವರು ಶೋಷಿತ ವರ್ಗದ ಪರ, ಹಿಂದುಳಿದ ವರ್ಗದ ಪರ, ಅಲ್ಪಸಂಖ್ಯಾತರ ಪರ, ಜಾತ್ಯತೀತ ಒಬ್ಬ ನಾಯಕ ಇಡೀ ದೇಶದಲ್ಲಿ ಯಾರಾದರೂ ಇದ್ದರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರು ಅಂತ ಹೇಳ್ತಾ, ನುಡಿದಂತೆ ನಡೆದಂಥ ಮುಖ್ಯಮಂತ್ರಿನೂ ಚುನಾವಣಾ ಪೂರ್ವದಲ್ಲಿ 5 ಗ್ಯಾರಂಟಿಗಳನ್ನು ಕೊಟ್ಟು ಇಷ್ಟೆಲ್ಲ ಕಷ್ಟ ಆದರೂ 59,000 ಕೋಟಿ ಅನುದಾನವನ್ನು ಹೊಂದಿಸಿ 5 ಗ್ಯಾರಂಟಿಗಳನ್ನು ಸತತವಾಗಿ ಕೊಡ್ತಾ ಇರ್ತಕ್ಕಂಥ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹುಟ್ಟುಹಬ್ಬ ಶುಭಾಶಯಗಳನ್ನು ನಾವೆಲ್ಲರ ಪರವಾಗಿ ತಿಳಿಸ್ತಾ, ಅವರಿಗೆ ಈ ಕೆಲವು ವಿರೋಧ ಪಕ್ಷಗಳು ಬೇಕು ಅಂತಲೇ ಅವರ ಶ್ರೇಯಸ್ಸನ್ನು ಬಯಸದೆ, ಅವರ ಯಶಸ್ಸನ್ನು ಬಯಸದೆ ಅವರ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಆ ಆರೋಪಗಳನ್ನು, ವಿಘ್ನಗಳನ್ನು ದೂರ ಮಾಡುವಂಥ ವಿಘ್ನೇಶ್ವರನಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಗಾಯತ್ರಿ ಶಾಂತೇಗೌಡ ಅವರು ಮಾತನಾಡಿ, ಸನ್ಮಾನ್ಯ ಜನಪ್ರಿಯ ಶಾಸಕರಾದ ಸಿಎಂ ಸಿದ್ದರಾಮಯ್ಯ ಅವರಿಗೆ 77ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಇವತ್ತು ಗಣಪತಿ ದೇವಸ್ಥಾನದಲ್ಲಿ ನಾವು ಪೂಜೆಯನ್ನು ನಮ್ಮ ಪಕ್ಷದಿಂದ MLA ನಾವು ಎಲ್ಲ ನಾಯಕರು ಒಂದು ಒಳ್ಳೆಯದಾಗಲಿ ಅಂತ ಹೇಳಿ ನಾವು ಪೂಜೆಯನ್ನು ಸಲ್ಲಿಸಿದ್ದೀವಿ. ಇವತ್ತೇನು ಆರೋಪವನ್ನು ಮಾಡ್ತಾ ಇದ್ದಾರೆ ಅದು ಸತ್ಯಕ್ಕೆ ದೂರವಾದ. ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವ್ರ ಬಗ್ಗೆ ಯಾವುದೇ ಒಂದು ಕಪ್ಪು ಚುಕ್ಕೆ ಇರಲಿಲ್ಲ. ಅದನ್ನು ಏನಾದರೂ ಮಾಡಿ ಅವ್ರ ಮೇಲೆ ಆರೋಪವನ್ನು ಮಾಡಬೇಕು ಅಂತೇಳಿ ಸುಳ್ಳು ಆರೋಪಗಳನ್ನ ಮಾಡಿದ್ದಾರೆ. ನಾವು ಬೀದಿಲಿ ನಿಂತು ಹೋರಾಟ ಮಾಡೋಕ್ಕೆ MLAಗಳಿಗೆ ಒಂದು ಸದನ ಅಂತ ಇದೆ. ಆ ಸದನದಲ್ಲಿ ಚರ್ಚೆ ಮಾಡಿ ಅಂತ ಹೇಳಿ ನಾವು ಕಾಲಾವಕಾಶವನ್ನು ಕೊಟ್ಟರೆ ಇವರು ಸದನದೊಳಗಡೆ ಚರ್ಚೆ ಮಾಡಲಿಲ್ಲ. ಇವರು ನಾವು ಬೀದಿಗಿಳಿದ್ದೀವಿ ಅಂತ ಹೇಳಿ ಬಂದಿದ್ದಾರೆ. ಸದನದಲ್ಲಿ 6 ಗಂಟೆಗಳ ಕಾಲ ವಿರೋಧ ಪಕ್ಷದವರು ಚರ್ಚೆ ಮಾಡಿದ್ದಾರೆ. ಆ ಚರ್ಚೆ ಮಾಡಿದಾಗ ಸಿದ್ದರಾಮಯ್ಯನವರು ಉತ್ತರ ಕೊಡುವಂಥದ್ದನ್ನ ತೊಗೋಬೇಕಿತ್ತು. ಅವರು ತೊಗೊಂಡು ಆಮೇಲೆ ಮತ್ತೆ ಇವ್ರ ಪ್ರಶ್ನೆಗಳನ್ನ ಕೇಳಬೇಕಿತ್ತು. ಆ ಕೆಲಸಗಳನ್ನ ಮಾಡಲಿಲ್ಲ. ಸಿದ್ದರಾಮಯ್ಯವರ ಪತ್ನಿಯವರ ಹೆಸರಿನಲ್ಲಿ ಏನು ಇವತ್ತು ಕೂಡ ಇದರಲ್ಲಿ ಸೈಟನ್ನು ಕೊಟ್ಟಿದ್ದಾರೆ ಅಂದರೆ, ಒಬ್ಬ ಅರಿಶಿನ ಕುಂಕುಮಕ್ಕೆ ಕೊಟ್ಟಂಥ ಹೆಣ್ಣು ಮಗಳಿಗೆ ಸಿದ್ದರಾಮಯ್ಯನವ್ರು ಯಾಕೆ ಕೇಳ್ತಾರೆ? ನನಗೂ ಸಹ ಕೊಟ್ಟಿದ್ದಾರೆ ನಮ್ಮ ತಂದೆ ಮನೆ. ಅದನ್ನು ಬೇರೆ ಯಾರು ಕೇಳೋಕ್ಕೂ ಅವ್ರು ಸಾಧ್ಯ ಆಗೋದಿಲ್ಲ. ಅದು ನಮಗೆ ಕೊಟ್ಟಿರೋ ಅಂಥದ್ದನ್ನ ಅದನ್ನು ಸಿದ್ದರಾಮಯ್ಯನವ್ರ ಪತ್ನಿಯ ಅಣ್ಣ ಅವ್ರು ಕೊಟ್ಟಿರೋ ಅಂಥದ್ದು. ಹಾಗೆ ಇವಾಗ ಏನು MLA ಹೇಳಿದ್ರು, ನಮ್ಮ ಸರ್ಕಾರ ಇರಲಿಲ್ಲ, ನಿಮ್ಮ ಮೂಡ ಅಧ್ಯಕ್ಷರನ್ನ ಕೇಳ್ಕೋಬೇಕು, ಸೋಮಶೇಖರ್ ಅವ್ರನ್ನ ಕೇಳಬೇಕು, ಅಲ್ಲಿ ಉಸ್ತುವಾರಿ ಸಚಿವರಾಗಿದ್ದಂಥವ್ರನ್ನ. ಅದನ್ನು ಬಿಟ್ಟು ಸಿದ್ದರಾಮಯ್ಯನ ಮೇಲೆ ಆರೋಪವನ್ನು ಮಾಡ್ತಾಯಿದ್ರೆ ಯಾಕೆ ಅಂತ ಹೇಳಿದ್ರೆ, ಅವರ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಇರೋದ್ರಿಂದ ಏನಾದರೂ ಮಾಡಿ ಅವ್ರನ್ನ ಸಿಕ್ಕಿಸ್ಬೇಕು ಈ ಒಂದು ಹಗರಣಗಳಲ್ಲಿ ಅಂತಿದ್ದಾರೆ. ಸಿದ್ದರಾಮಯ್ಯನವರು ಮೂಡ ಹಗರಣದಲ್ಲಿರ್ಬೋದು, ಇವತ್ತು ಸೈಟ್ನಲ್ಲಿರ್ಬೋದು, ಅವ್ರದ್ದು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂಥ ವ್ಯಕ್ತಿ ಅಂದರೂ ಇವತ್ತು ಅವರು ಸ್ವಚ್ಛವಾಗಿ ಅವರು ಏನೋ ಒಂದು ಕಳಂಕ ರಹಿತವಾದ ಒಂದು ಮುಖ್ಯಮಂತ್ರಿ ಆಗಿದ್ದಾರೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಅವರು ಮಾತನಾಡಿ,
ಶೋಷಿತ ವರ್ಗ, ದೀನದಲಿತರು ಮತ್ತು ತಳಮಟ್ಟದಲ್ಲಿರುವವರನ್ನು ಮೇಲೆತ್ತುವ ಕೆಲಸವನ್ನು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಾಡುತ್ತಿದ್ದಾರೆ. ಅವರಿಗೆ 77ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ದೇವರು ಅವರಿಗೆ ಉತ್ತಮ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ವಿಘ್ನೇಶ್ವರನಲ್ಲಿ ಪ್ರಾರ್ಥಿಸಿದರು. ಇವತ್ತು ಏನು ಶೋಷಿತ ವರ್ಗ ಮತ್ತು ತಳಮಟ್ಟದಲ್ಲಿರ್ತಕ್ಕಂಥ ಜನರನ್ನು ಮೇಲೆತ್ತುವಂಥ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ 77ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಮತ್ತು ಗಣೇಶನ ವಿಘ್ನ ವಿನಾಶ ಏನೋ ಒಂದು ಒಳ್ಳೆ ಆಶೀರ್ವಾದವನ್ನು ನೀಡಬೇಕು ಅನ್ನೋದ್ರ ಜೊತೆ ಇವತ್ತು ಪೂಜೆಯನ್ನು ಮಾಡ್ತಿದ್ದೇವೆ. ಇಷ್ಟೇ ಇರ್ತಕ್ಕಂಥ ವಿಚಾರ, ಇವತ್ತು ಏನು ರಾಜ್ಯದಲ್ಲಿ 2ನೇ ಬಾರಿಗೆ ಮುಖ್ಯಮಂತ್ರಿಗಳಾಗಿ ಒಳ್ಳೆ ಆಡಳಿತವನ್ನು ನೀಡ್ತಿದ್ದಾರೆ. ಇದನ್ನು ಸಹಿಸಕ್ಕಾಗದೇ ಇರ್ತಕ್ಕಂಥ BJPಯವರು ಅವ್ರನ್ನ ಮೂಡಾಗಡದಲ್ಲಿ ಸಿರಿಸುವಂಥ ಕೆಲಸವನ್ನು ಮಾಡ್ತಿರೋದ್ರಿಂದ ಅವ್ರಿಗೆ ಯಾವುದೇ ಅಡೆತಡೆಗಳು ಬರಬಾರ್ದು. ಒಳ್ಳೆಯ ರೀತಿಯಾಗಿ ಮತ್ತು ಮುಂದಿನ ದಿನಗಳಲ್ಲೂ ಕೂಡ ಈ ರೀತಿಯಾಗಿ ಏನು ಹಿಂದೆ ಮಳೆ ಬರಲ್ಲ, ಬರಗಾಲ ಅಂತಿದ್ರು, ಇವತ್ತು ಒಳ್ಳೆ ಉತ್ತಮವಾದ ನಾಡಿನಾದ್ಯಂತ ಮಳೆ ಬಂದಿದೆ. ಹಾಗಾಗಿ ಅವರ ಕೈಯಲ್ಲಾದಂಥ ಕೆಲಸವನ್ನು ಮಾಡಬೇಕು. ಸಮಾಜವನ್ನು ಒಳ್ಳೆಯ ಕೆಲಸವನ್ನು ಮಾಡಿ ಸಮಾಜವನ್ನು ಗಟ್ಟಿ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಹಾಗಾಗಿ BJP ಮತ್ತು JDSನ ವಿಘ್ನ ದೂರ ಆಗಬೇಕು. ಅವರು ಉತ್ತಮವಾದ ಆಡಳಿತವನ್ನು ನಡೆಸೋಕ್ಕೆ ಇವತ್ತು ಅವರು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ವಿಘ್ನೇಶ್ವರನ್ನು ಬೇಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನಯಾಜ್ ಅಹಮದ್, ಕಾಂಗ್ರೆಸ್ ಮುಖಂಡರಾದ ಶಿವಾನಂದ ಸ್ವಾಮಿ, ಪುಟ್ಟೇಗೌಡ, ಮಲ್ಲೇಶ್ ಸ್ವಾಮಿ, ವಿಜಯ್ ಕುಮಾರ್, ಉಪ್ಪಳ್ಳಿ ಅನ್ಸರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.